ಕುಮಾರಸ್ವಾಮಿ ಹೇಳಿಕೆಗೆ ಕಟೀಲ್ ವ್ಯಂಗ್ಯವಾಡಿದ್ದಾರೆ. ಈ ಬಾರಿ ಜೆಡಿಎಸ್ಗೆ 20 ಸ್ಥಾನ ಕೂಡ ಸಿಗಲ್ಲ. ಈ ಭಯ ಕುಮಾರಸ್ವಾಮಿ ಅವರನ್ನ ಕಾಡ್ತಾ ಇದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಕಟೀಲ್ ಅವರು ಕುಮಾರಸ್ವಾಮಿ ಅವರಿಗೆ ಟಾಂಗ್ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅವರ ಸ್ಟೇಟ್ಮೆಂಟ್ಗೆ ಕಟೀಲ್ ಅವರು ವ್ಯಂಗ್ಯವಾಡಿದ್ದು, ಈ ಬಾರಿ ಜೆಡಿಎಸ್ಗೆ 20 ಸ್ಥಾನ ಕೂಡ ಸಿಗಲ್ಲ. ಈ ಒಂದು ಅಸಹಾಯಕತೆ ಕುಮಾರಸ್ವಾಮಿ ಅವರನ್ನ ಈ ರೀತಿಯಾಗಿ ಮಾತಾಡಿಸ್ತಾ ಇದೆ ಅಂತ ಹೇಳಿದ್ದಾರೆ. 8 ಜನ ಡಿಸಿಎಂ ಅಂತ ಅವರ ಮನೆ ನೋಡಿ ಹೇಳಬೇಕು ಅಂತ ಹೇಳಿದ್ದಾರೆ. ಸಮುದಾಯಗಳ ಬಗ್ಗೆಯೂ ಕೆಟ್ಟದಾಗಿ ಮಾತನಾಡಿದ್ದಾರೆ. ಮಾಜಿ ಸಿಎಂ ಆದವರು ಎಲ್ಲಾ ಸಮುದಾಯಕ್ಕೂ ಗೌರವ ಕೊಡಬೇಕು ಅಂತ ಕಟೀಲ್ ಅವರು ಹೇಳಿದ್ದಾರೆ. ಚುನಾವಣೆಯಲ್ಲಿ ಜೆಡಿಎಸ್ 20 ಸ್ಥಾನಗಳನ್ನು ಗೆಲ್ಲುವುದಿಲ್ಲ ಅನ್ನುವ ಭಯದ ವಾತಾವರಣ ಅವರನ್ನು ಕಾಡ್ತಾ ಇದೆ. ಹಾಗಾಗಿ ಮನಭ್ರಾಂತಿಗಳು ಪ್ರಾರಂಭ ಆಗಿದೆ ಅವರಿಗೆ. 9 ಜನ ಉಪಮುಖ್ಯಮಂತ್ರಿ ಅಂತ ಅವರ ಮನೆ ನೋಡಿ ಹೇಳಿರ್ಬೇಕು. ಅವರು ಮನೆಯೊಳಗಿರುವವರನ್ನೇ ನೋಡಿ ಹೇಳಿರ್ಬೋದು. ಯಾಕಂದರೆ ಅವ್ರ ರಾಜಕಾರಣ ಅದೇ ನಡ್ಕೊಂಡು ಬಂದರು ಅಂತ ಎರಡನ್ನೂ ಮಾಡಿದ್ದಾರೆ ಅವರು. ಒಂದು ಕುಟುಂಬ ರಾಜಕಾರಣ, ಇನ್ನೊಂದು ಒಡೆದಾಡುವ ರಾಜಕಾರಣ. ಹಾಗಾಗಿ ಅದನ್ನು ಉಲ್ಲೇಖ ಮಾಡಿರ್ಬೋದು. ಮತ್ತು ಅವರು ಸಮುದಾಯಗಳ ಬಗ್ಗೆ ಬಹಳ ಕೆಟ್ಟದಾಗಿ ಮಾತನಾಡಿದ್ದಾರೆ ಅನ್ನುವಂಥದ್ದು ಮನಕ್ಕೆ ಬಂದಿದೆ. ಮಾಜಿ ಮುಖ್ಯಮಂತ್ರಿ ಆಗಿದ್ದವರು. ಅವರು ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಸಮುದಾಯಗಳಿಗೆ ಗೌರವ ಕೊಡಬೇಕಾಗಿರ್ತಕ್ಕಂಥವ್ರು. ಬಿಟ್ಟು ಈ ರೀತಿ ಹೇಳಿಕೆ ಕೊಡ್ತಕ್ಕಂಥ ಅವರಿಗೆ ಶೋಭೆ ಅಲ್ಲ. ಒಂದೊಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಏನು ಅಂತ ಅವರು ಅದರ ಒಳಗೆ ಬಂದು ಅಧ್ಯಯನ ಮಾಡೋದು ಒಳ್ಳೆಯದು. ಸಂಘದ ವಿಚಾರಧಾರೆ ಏನು, ಅದಕ್ಕೆ ಏನು ಮಾತನಾಡಬೇಕು ಅನ್ನುವಂಥದ್ದು ಹೇಳಿಕೆಗಳನ್ನು ಕೊಡಬೇಕಾದ್ರೆ ಭಾಳ ಎಚ್ಚರಿಕೆಯನ್ನು ಕೊಡಬೇಕು ಒಬ್ಬ ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು. ಕುಮಾರಸ್ವಾಮಿ ಮಾನಸಿಕ ಸ್ಥಿಮಿತ ಕಳ್ಕೊಂಡಿದ್ದಾರೆ ಅಂತ ಎಚ್ಡಿಕೆ ಹೇಳಿಕೆಗೆ ಧಾರವಾಡದಲ್ಲಿ ಶಾಸಕ ಅರವಿಂದ್ ಬೆಲ್ಲದ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆದರೆ ಅಂಥವರು ತಳಬುಡ ಇಲ್ಲದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರ ಮಾನಸಿಕ ಸ್ಥಿತಿ ತಪ್ಪಿದಂತೆ ಕಾಣ್ತಾ ಇದೆ ಅಂತ ಅರವಿಂದ್ ಬೆಲ್ಲದ್ ಹೇಳಿದ್ದಾರೆ. ಜನರ ನಡುವೆ ಏನು ಸಾಮರಸ್ಯ ಐತಿ, ಆ ಸಾಮರಸ್ಯವನ್ನು ಕೆಡಿಸುವಂಥ ಕೆಲಸ ಕುಮಾರಸ್ವಾಮಿ ಅವರು ಈ ರೀತಿಯ ಸ್ಟೇಟ್ಮೆಂಟ್ಗಳ ಮೂಲಕ ಆಗ್ತೈತಿ. ಈ ರೀತಿಯ ಬ್ಯಾಲೆನ್ಸ್ ಇಲ್ಲದಂಥ ಸ್ಟೇಟ್ಮೆಂಟ್ ಅವ್ರಿಗೆ ಕೊಡಬಾರ್ದು ಅಂತೇಳಿ ನಾವು ವಿನಂತಿ ಮಾಡ್ಕೊತೇನೆ. ಜನರ ನಡುವೆ ಏನು ಸಾಮರಸ್ಯ. ಬಿಜೆಪಿಯಿಂದ ಬ್ರಾಹ್ಮಣ ಸಿಎಂ ಮಾಡ್ತಾರೆ ಎಂಬ ಕುಮಾರಸ್ವಾಮಿ ಹೇಳಿಕೆ ಬಗ್ಗೆ ಡಿಕೆಶಿ ಪ್ರತಿಕ್ರಿಯಿಸಿದ್ದಾರೆ. ನನಗೆ ಭವಿಷ್ಯ ಗೊತ್ತಿಲ್ಲ, ಅವರ ಆಡಳಿತ ಭವಿಷ್ಯ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ನನಗೆ ಭವಿಷ್ಯ ಗೊತ್ತಿಲ್ಲ, ಅವ್ರ ಭವಿಷ್ಯ ಅವರ ಆಡಳಿತ ಗೊತ್ತಿಲ್ಲ. ನಮ್ಮ ಕಾಂಗ್ರೆಸ್ ಪಾರ್ಟಿದು ಮಾತ್ರ ಗೊತ್ತು ನನಗೆ. ಸಾಮೂಹಿಕ ನಾಯಕತ್ವದಲ್ಲಿ ಚುನಾವಣೆ ನಡೆಸ್ತೇವೆ. ನಮ್ಮ ಕಾಲ ಮೇಲೆ ನಾವು ಸರ್ಕಾರ ರಚನೆ ಮಾಡ್ತೇವೆ. ಜನಕ್ಕೆ ಒಂದು ಒಳ್ಳೆ ಆಡಳಿತವನ್ನು ಕೊಡ್ತೇವೆ. ನನಗೆ ಭವಿಷ್ಯ ಗೊತ್ತಿಲ್ಲ, ಅವ್ರ ಭವಿಷ್ಯ ಅವರ ಆಡಳಿತ ಗೊತ್ತಿಲ್ಲ. ನಮ್ಮ ಕಾಂಗ್ರೆಸ್ ಪಾರ್ಟಿದು ಮಾತ್ರ ಗೊತ್ತು ನನಗೆ. ಸಾಮೂಹಿಕ ನಾಯಕತ್ವದಲ್ಲಿ ಚುನಾವಣೆ ನಡೆಸ್ತೇವೆ. ನಮ್ಮ ಕಾಲ ಮೇಲೆ ನಾವು ಸರ್ಕಾರ ರಚನೆ ಮಾಡ್ತೇವೆ. ಜನಕ್ಕೆ